ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ಯಾವ ಟೈಮಲ್ಲಿ ಯಾವ ಥರ ವೆದರ್ ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಎಲ್ಲರೂ ಸೇಫಾಗಿರಿ, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ರಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆ್ಯಂಡ್ ನೆಸೆಸಿಟಿ ಇದ್ದರೆ ಮಾತ್ರ ಆಚೆ ಬನ್ನಿ. ಸುಮ್ಮನೆ ತಿರ್ಗಾಡಿ ಹೆಲ್ತ್ ಇಶ್ಯೂಸ್ನ ತಗೊಳ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಒಂದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಸುಮ್ಮನೆ ನಾನೇ ಮಾಡಿದ್ದನ್ನು ಚೆನ್ನಾಗಿತ್ತು. ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ. ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ವಾಪಸ್ ಬನ್ನಿ. ಓಕೆ ಗಾಯ್ಸ್, ಬನ್ನಿ ಇವತ್ತು ನಾವು ಒಂದು ಸಿಂಪಲ್ ಆ್ಯಂಡ್ ಈಸಿ ಪೈನಾಪಲ್ ಚಾಟ್ನ ಮಾಡೋಣ. ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಸಲ್ಲಿ ತಿನ್ನೋದಕ್ಕೆ ಒಂದು ಸ್ನ್ಯಾಕ್ ಐಟಮ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಇವತ್ತು ತೊಗೊಂಡು ಬಂದಿದ್ದು, ಅಂದರೆ ಹೀಗೋಗಿ ತೊಗೊಂಡು ಬಂದಿದ್ದು. ಅದೇ ಮಾಡಬೇಕು ಅಂತ ತಂದಿಲ್ಲ, ಬಟ್ ರೋಡಲ್ಲಿ ಸಿಕ್ತು ಆ್ಯಂಡ್ ಚೆನ್ನಾಗಿತ್ತು, ಇಷ್ಟ ಆಯಿತು, ಮಾಡೋಣ ಇವತ್ತೇನಾದರೂ ಚಾಟ್ ಅಂತ ಹೇಳಿ ತೊಗೊಂಡು ಬಂದಿದ್ದು. ಆ್ಯಂಡ್ ಅಲ್ಲೇ ನಾವು ಸಿಪ್ಪೆ ಸುಲಿಸ್ಕೊಂಡು ತೊಗೊಂಡು ಬಂದಿದ್ದು. ಸೊ ತೊಗೊಂಡು ಬಂದು ನಾನು ಈ ಥರ ದೊಡ್ಡ ಚಂಕ್ಸ್ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಜಾಸ್ತಿ ಪೀಪಲ್ ಇರೋದ್ರಿಂದ ನಾನು ಒಂದು ಫುಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಒಂದು ಹಾಫ್ ತೊಗೋಬೋದು. ಸೊ ಇದು ನಾನು ಒಂದು ಫುಲ್ ಪೈನಾಪಲ್ ತೊಗೊಂಡಿರೋದು. ಆ್ಯಂಡ್ ಈ ಥರ ದಪ್ಪ ಪೀಸ್ ಕಟ್ ಮಾಡಿದ್ದೀನಿ. ಬಿಕಾಸ್ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ತಿನ್ನೋದಕ್ಕೆ ಕಷ್ಟ, ಫೋಕಲ್ಲಿ ಹಿಂಗೆ ಪ್ರೆಸ್ ಮಾಡಿ, ಅದಕ್ಕೋಸ್ಕರನೇ ನಾನು ಸೊ ದಪ್ಪ ಚಂಕ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ಸೊ ಕಟ್ ಮಾಡ್ಕೊಂಡಿರೋ ಅಂಥ ಪೈನಾಪಲ್ಗೆ ನಾನು ಫಸ್ಟ್ ಬಂದು ಪಿಂಕ್ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಜಾಸ್ತಿ ಪಿಂಕ್ ಸಾಲ್ಟ್ ಯೂಸ್ ಮಾಡೋ ಕಾರಣ ನಾನು ಪಿಂಕ್ ಸಾಲ್ಟ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕೆಂದರೆ ಚಿಕ್ಕದಾಗೂ ಕಟ್ ಮಾಡ್ಕೊಳ್ಬೋದು, ನಾಟ್ ಅ ಪ್ರಾಬ್ಲಮ್. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಬಿಕಾಸ್ ಈ ಚಾಟ್ ಐಟಮ್ಸ್ಗೇನು ತುಂಬ ಖಾರ ಅವಶ್ಯಕತೆ ಇಲ್ವಲ್ಲ, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಚಿಲ್ಲಿ ಪೌಡರ್. ಸೊ ನಾನು ಒಂದು ಫುಲ್ ಫ್ರೂಟ್ ತೊಗೊಂಡಿರೋದನ್ನ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವು ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಬಿಕಾಸ್ ಇದಕ್ಕೆಲ್ಲ ತುಂಬ ಜಾಸ್ತಿ ಸ್ಪೈಸಿ ಬೇಡ ಅನಿಸುತ್ತೆ. ಸೊ ಇದನ್ನೇ ನೀವು ಮಾವಿನಕಾಯಲ್ಲೂ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ಸೌತೆಕಾಯಲ್ಲೂ ಮಾಡ್ಕೊಂಡು ತಿನ್ಬೋದು. ಇವು ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಾ ಪೌಡರ್. ಇದು ನಾನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಾನೇ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಆ್ಯಂಗಲ್ ಏನಾದರೂ ಮಿಸ್ಪ್ಲೇಸ್ ಆದರೆ. ಸೊ ಜೀರಾ ಪೌಡರ್ ನಾನು 2 ಸ್ಪೂನ್ಸ್ ಹಾಕೋತಿದ್ದೀನಿ, ಬಿಕಾಸ್ ಇಟ್ಸ್ ವೆರಿ ಗುಡ್ ಫಾರ್ ಡೈಜೆಷನ್. ನಾವು ಆಲ್ಮೋಸ್ಟ್ ಎಲ್ಲ ಅಡುಗೆಲ್ಲೂ ನಾವು ಜೀರಾ ಪೌಡರ್ ಯೂಸ್ ಮಾಡ್ತೀವಿ. ಬೇಳೆ ಸಾರು, ಸೊಪ್ಪು ಸಾರು ಆ ಥರ ಬಿಟ್ಟು, ಯಾಕಂದರೆ ನಾವು ಬರೀ ಜೀರಿಗೆನೇ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ಡೈಜೆಷನ್ ಅಂತಲೇ ಹೇಳ್ಬೋದು. ಸೊ ಬೇಗ ಒಂದು ಕಿಚನಲ್ಲಿ ಫೋನ್ ಪ್ಲೇಸ್ ಮಾಡುವಂಥ ಸ್ಟ್ಯಾಂಡ್ ತೊಗೋಬೇಕು. ಬಿಕಾಸ್ ಫೋನ್ ಕೈಯಲ್ಲಿ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಟ್ಕೋಬೇಕು, ಹುಡುಕಿ ಇದು ಚಾಟ್ ಮಸಾಲ. ಚಾಟ್ ಮಸಾಲದಲ್ಲೇ ಹುಳಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಲೆಮನ್ ಹಾಕೋತಿಲ್ಲ. ಸೊ ಯಾರಿಗಾದ್ರೂ ಇನ್ನೂ ಹುಳಿ ಬೇಕು ಅಂದರೆ, ಬಿಕಾಸ್ ಪೈನಾಪಲ್ ಆಲ್ರೆಡಿ ಹುಳಿ ಇರುತ್ತೆ, ಸೊ ಅದಕ್ಕೋಸ್ಕರನೇ ಲೆಮನ್ನ ಸ್ಕಿಪ್ ಮಾಡ್ಬೋದು, ಇಲ್ಲ ಬೇಕು ಅಂದರೆ ಹಾಕ್ಕೋಬೋದು. ಯಾಕಂದರೆ ಆಲ್ರೆಡಿ ಚಾಟ್ ಮಸಾಲನಲ್ಲೂ ಹುಳಿ ಇರುತ್ತೆ ಆ್ಯಂಡ್ ಇದು ಪೈನಾಪಲ್ಲಲ್ಲೂ ಹುಳಿ ಇರುತ್ತೆ, ಅದಕ್ಕೋಸ್ಕರ ಈಗ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಪುದೀನ ಪೇಸ್ಟು ಹಾಕ್ಕೋಬೋದು, ಬಟ್ ನನಗೀಗ ಅದು ಪೇಸ್ಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಯಾಕಂದರೆ ಕುಕ್ಕಿಂಗ್ ಬೇರೆ ಮಾಡಬೇಕು ನೈಟ್ ಡಿನ್ನರ್ಗೆ, ಅದಕ್ಕೋಸ್ಕರನೇ.
ಆ್ಯಂಡ್ ಇವತ್ತು ನೈಟ್ ಡಿನ್ನರ್ಗೂ ನಾವೊಂದು ಸ್ಪೆಷಲ್ ಸಾರು ಮಾಡ್ತಾಯಿದ್ದೀವಿ, ಗೊಜ್ಜು ಅಂತಲೇ ಹೇಳ್ಬೋದು. ಸೊ ಅದರ ರೆಸಿಪಿನ ನಾನು ನಾಳಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಎಸ್, ಇದನ್ನು ಮಿಕ್ಸ್ ಮಾಡಿ ನಮ್ಮಮ್ಮಗೆ ಟೇಸ್ಟ್ ಕೊಟ್ಟು ಹೇಗಿದೆ ಅಂತ ನಾನು ವಿಡಿಯೋ ಹಾಕ್ತೀನಿ. ಓಕೆ, ತಿನ್ನು ಪ್ರಶಾಂತತೆ ಹೆಂಗೈತೆ? ನಿಜವಾಗ್ಲೂ ಇಲ್ಲ, ಚಾ ಆಯ್ತಾ? ಹೆಂಗೆ ಐತೆ? 110 ರೂಪಾಯಿ ಆ ಪೈನಾಪಲ್ ಮಮ್ಮಿ, ಬಟ್ ದೊಡ್ಡದಾಗಿತ್ತು. ಚಾ ಆಯ್ತೇನೆ? ಮಾಮ್ ಅಪ್ರೂವ್. ಪೈನಾಪಲ್ ತಿನ್ನಡಿ. ಅಲ್ಲಿ ನೋಡೋಳು ರಿಮೋಟ್ ಇಟ್ಕೊಂಡವಳು ಮಮ್ಮಿ. ಹೇಳ್ ಮಗ್ನೆ, ಸೂಪರ್ ಅನ್ಬಿಟ್ಟು ಮಗ್ನೆ. ತಿಂದೇ ಇಲ್ಲ ಅದ್ರೊಳೆ. ರಿಮೋಟಿಕಲ್ ತಾತ ಹುಡುಕ್ತದೆ. ಸೊ ಎಸ್, ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ, ಸೊ ನಮ್ಮ ಬಾಸ್ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಎಸ್, ಡಿ ಬಾಸ್ ಅವರ ಫಿಲಮ್ ಇನ್ನೊಂದು ರಿಲೀಸ್ ಆಗ್ತಾಯಿದೆ, ಅದೇ ಸಂಗೊಳ್ಳಿ ರಾಯಣ್ಣ ಮೂವಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇ ಬಿ ನಾನು ನೋಡಿದ್ದೀನಿ, ಬಟ್ ಸ್ವಲ್ಪ ನೋಡಿದ್ದೀನಿ. ನಾನು ಡಿ ಬಾಸ್ ಅವ್ರದ್ದು ಎಲ್ಲ ಮೂವಿನೂ ನೋಡಿದ್ದೀನಿ ಅಂತಿಲ್ಲ, ಬಟ್ ಎಸ್, ಐ ಆಮ್ ಅ ವೆರಿ ಡೈ ಹಾರ್ಟ್ ಫ್ಯಾನ್ ಆಫ್ ಡಿ ಬಾಸ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಅಂಥದ್ದೇ. ಆ್ಯಂಡ್ ಹೊಸ್ದಾಗಿ ಏನೂ ಹೇಳ್ಕೊಳ್ಳೋ ಅಂಥದ್ದಿಲ್ಲ ಡಿ ಬಾಸ್ ಅವರ ಬಗ್ಗೆ. ಸೊ ಹಿ ಈಸ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್, ಈಸ್ ಮೈ ಲವ್, ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಅರೌಂಡ್ ಎನಿ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು. ಸೊ ನಾನು ಒನ್ ಆ್ಯಂಡ್ ಓನ್ಲಿ ಫ್ಯಾನ್ ಆಫ್ ಡಿ ಬಾಸ್. ನನಗೆ ಈ ಆ್ಯಕ್ಟ್ರೆಸ್ಸಲ್ಲಿ ಬೇರೆ ಭಾಷೆಯಲ್ಲಿ ಸಹ, ನಮ್ಮ ಕನ್ನಡನ ಬಿಟ್ಟು ಬೇರೆ ಭಾಷೆಯಲ್ಲಿ ಸಹ ನನಗೆ ಯಾವುದೇ ಹೀರೋ ಆಗಲಿ ಹೀರೋಯಿನ್ ಆಗಲಿ ಇಷ್ಟ ಇಲ್ಲ, ಎಕ್ಸೆಪ್ಟ್ ಡಿ ಬಾಸ್, ರಕ್ಷಿತಾ ಮ್ಯಾಮ್, ಮ್ಯಾಮ್ ಅಷ್ಟೇ. ನನಗೆ ಮೂವರೇ ಇಷ್ಟ. ನನಗೆ ದರ್ಶನ್ ಸರ್ ಜೊತೆ ರಚಿತಾ ಮ್ಯಾಮ್ ಮತ್ತು ರಕ್ಷಿತಾ ಮ್ಯಾಮ್ ಪೇರ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನನಗೆ ಈ 3 ಜನ ಬಿಟ್ಟು ಯಾರು ಇಷ್ಟ ಆಗಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೇರೆ ಲ್ಯಾಂಗ್ವೇಜಸ್ ಮೂವೀಸ್ನು ನಾನು ನೋಡಿಲ್ಲ, ನಾನು ನೋಡೋದೂ ಇಲ್ಲ. ಯಾಕೆ ಅಂದರೆ ನಾನು ಆ್ಯಕ್ಚುಲಿ ನನ್ನ ಮದರ್ ಟಂಗ್ ತೆಲುಗು. ನನ್ನ ಫೇಸ್ಬುಕ್ ಲೈವಲ್ಲಿ ಇದು ಹೇಳ್ಕೊಂಡಿದ್ದೀನಿ, ನನ್ನ ಮದರ್ ಟಂಗ್ ಬಂದು ತೆಲುಗು. ಬಟ್ ನೋಡಿದ್ರೆ ನಾನು ಜಾಸ್ತಿ ನೋಡೋದೇ ಕನ್ನಡ ಮೂವಿ, ಮಾತಾಡೋದು ಕನ್ನಡ ಲ್ಯಾಂಗ್ವೇಜ್, ಇಷ್ಟಪಡೋದು ನಮ್ಮ ಕನ್ನಡ ಆ್ಯಕ್ಟರ್ ಡಿ ಬಾಸ್ನ ಮಾತ್ರನೇ. ಸೊ ಯಾಕೆ ಇದೆಲ್ಲ ನಾನು ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ನಾನು ಅಂದರೆ ಎಲ್ಲರೂ ನನ್ನ ಕ್ಯಾಸ್ಟ್ ಮೇಲೆ ತೆಲುಗುನಲ್ಲಿ ಮಾತಾಡಿಸ್ತಾರೆ. ನಮ್ಮ ಕ್ಯಾಸ್ಟ್ ಬಂದು ರೆಡ್ಡೀಸ್. ಆ್ಯಂಡ್ ನನ್ನ ಮದರ್ ಟಂಗ್ ಬಂದು ತೆಲುಗು. ಬಟ್ ನಾನು ಇಲ್ಲಿಗಂಟ ಯಾವುದೇ ಫುಲ್ಲಾಗಿ ತೆಲುಗು ಮೂವೀಸ್ನ ನೋಡಿಲ್ಲ, ತಮಿಳ್ ಮೂವೀಸ್ನ ನೋಡಿಲ್ಲ, ಹಿಂದಿ ಮೂವೀಸ್ ಅಂತ ಕೇಳಲೇಬೇಡಿ. ನಂಗೆ ಆ ಭಾಷೆನೇ ಅರ್ಥ ಆಗಲ್ಲ ಅನ್ನೋದಕ್ಕಿಂತ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈಯೂ ಮಾಡಿಲ್ಲ, ಕಲಿತೂ ಇಲ್ಲ, ಕಲಿಯೋಕ್ಕೆ ಟ್ರೈಯೂ ಮಾಡಿಲ್ಲ. ನಾನು ಕನ್ನಡನ ಫ್ಲೂಯೆಂಟಾಗಿ ಮಾತಾಡೋಷ್ಟು ನನ್ನ ಮದರ್ ಟಂಗ್ನ ಅಷ್ಟು ನಂಗೆ ಫ್ಲೂಯೆಂಟಾಗಿ ಮಾತಾಡೋಲ್ಲ. ಬಿಕಾಸ್ ಐ ಲವ್ ಆ್ಯಂಡ್ ರೆಸ್ಪೆಕ್ಟ್ ಕನ್ನಡ ಲ್ಯಾಂಗ್ವೇಜ್. ಆ್ಯಂಡ್ ಹುಟ್ಟಿ ಬೆಳ್ತಿರೋದು ಕರ್ನಾಟಕದಲ್ಲೇ ಆಗಿರೋದ್ರಿಂದ ನಮ್ಮ ಭಾಷೆಗೆ ಮೊದಲನೇ ಸ್ಥಾನ. ಆ್ಯಂಡ್ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗ್ತಿದೆ 22 ನವೆಂಬರ್, ಇದೇ ತಿಂಗಳು. ತುಂಬಾ ಖುಷಿ ಆಗ್ತಿದೆ ಬಾಸ್ ಮೂವೀಸ್ನ ರಿಲೀಸ್ ಮಾಡ್ತಿರೋದು. ನವಗ್ರಹ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ, ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ನನ್ನ ಲೈಫಲ್ಲಿ ಆ ಥರದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದು. ಆ್ಯಂಡ್ ಎಸ್, ಸಂಗೊಳ್ಳಿ ರಾಯಣ್ಣ ಮೂವಿ ಈಸ್ ಅ ವೆರಿ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಆ ಕ್ಯಾರೆಕ್ಟರ್ನ ಡಿ ಬಾಸ್ ಮಾಡಿರೋದು ಬಂದು ತುಂಬ ಪ್ರೌಡ್ ಮೂಮೆಂಟ್ ನಮ್ಮ ಫ್ಯಾನ್ಸಿಗೆ ಎಲ್ಲರಿಗೂ, ಆಲ್ಸೋ ಕನ್ನಡ ಇಂಡಸ್ಟ್ರಿ ಅವರಿಗೆ. ಆ್ಯಂಡ್ ನಾನು ಒಂದು ಇಂಟರ್ವ್ಯೂ ಅಂದರೆ ಅಂದರೆ ಮೂವಿ ನೋಡ್ಕೊಬರ್ತಾರಲ್ಲ, ಆಗ ಮೀಡಿಯಾದವ್ರು ಬಂದು ಕೇಳ್ತಾರಲ್ಲ, ಆಗ ಉಪೇಂದ್ರ ಸರ್ ಹೇಳಿದ್ದಾರೆ, ಕನ್ನಡ ಇಂಡಸ್ಟ್ರಿ ಏನು ಅಂತ ತಿಳ್ಕೊಬೇಕು ಅಂದರೆ ಸಂಗೊಳ್ಳಿ ರಾಯಣ್ಣ ಮೂವಿನ ನೋಡಿ ಅಂತ. ಐ ಅಗ್ರಿ ವಿತ್ ದಿಸ್ ವರ್ಡ್ಸ್. ಸೊ ಸರ್ ಕರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಡಿಪೋಸ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೇನು ನಾನು ಈ ವ್ಲಾಗ್ನ ಮಾಡ್ತಾಯಿಲ್ಲ, ಬಟ್ ಆ ಒಂದು ಮೂವಿ ಈಸ್ ಅ ವೆರಿ ಮಸ್ಟ್ ವಾಚ್ ಮೂವಿ, ಎಲ್ರಿಗೂ ಅಷ್ಟೇ. ಸೊ ಯಾರೆಲ್ಲ ರಿಲೀಸ್ಗೆ ಹೋಗಿ ನೋಡಿ ಹೋಗ್ತಾ ಇದ್ದೀರಾ ನೋಡೋದಕ್ಕೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನಂತೂ ಮಿಸ್ ಮಾಡೋಲ್ಲ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಎಸ್,
ನಾನು ಮೂವಿಗೆ ಹೋದರೆ ನಾನು ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನೋಡಿದ್ದೀರೋ ಆಲ್ರೆಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಹೋಗ್ತೀರಾ ನೋಡೋದಕ್ಕೂ ಅಂತಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಬಿ ರಿಯಲಿ ಹ್ಯಾಪಿ ಕಾಮೆಂಟ್ಸ್ನ ಓದೋದಕ್ಕೆ. ಬಿಕಾಸ್ ನನಗೆ ಡಿ ಬಾಸ್ ಹೆಸರು ಮೇಲೆ ಯಾರೇ ಕಮೆಂಟ್ ಹಾಕಿದ್ರು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಈ ನಡುವೆ ಕೆಲವೊಬ್ಬರು ನನಗೆ ಡಿ ಬಾಸ್ ಹುಡುಕಿ ಅಂತ ಕರಿತಿರೋದಂತೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಆ್ಯಸ್ ಅ ಫ್ಯಾನ್ ಆ ಥರ ಕರೆಸ್ಕೊಳ್ಳೋದು ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಆ್ಯಂಡ್ ಎಸ್, ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಸ್, ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಐ ಸೆಲೆಬ್ರೇಟ್ ಡಿ ಬಾಸ್ ಎವ್ರಿ ಡೇ, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್. ಅವ್ರನ್ನ ಸೆಲೆಬ್ರೇಷನ್ ಮಾಡ್ತಾ ಇರೋ ದಿನವೇ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ನನ್ನ ಫೀಡ್ ಫುಲ್ಲು ಡಿ ಬಾಸ್ ಇರ್ತಾರೆ. ನಾನು ಅಷ್ಟು ಡಿ ಬಾಸ್ ಲೈಕ್ ನನ್ನ ಫ್ರೆಂಡ್ ಒಬ್ಬರು ಕೂಡ ನನಗೆ ಮೆಸೇಜ್ ಕಳಿಸಿದ್ರು, ನೀನು ಯಾವ ಥರ ಡಿ ಬಾಸ್ ಡೈ ಹಾರ್ಡ್ ಫ್ಯಾನ್ ಅಂತ ನಾನು ತಿಳ್ಕೊಂಡಿದ್ದಂದರೆ, ನೀನು ಯಾವುದೇ ವಿಡಿಯೋ ಆಗಲಿ ಪೋಸ್ಟ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ನಿನ್ನ ಲೈಕ್ ಆ್ಯಂಡ್ ನಿನ್ನ ಕಮೆಂಟ್, ಡಿ ಬಾಸ್ ಎಲ್ಲಿರ್ತಾರೋ ನಿನ್ನ ಲೈಕ್ ಮತ್ತು ಕಮೆಂಟ್ ಇದ್ದೇ ಇರುತ್ತೆ. ಸೊ ಯು ಸಚ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಡಿ ಬಾಸ್ ಅಂತ ಇದರಲ್ಲೇ ಹೇಳ್ಬೋದು. ವೆರಿ ನೈಸ್ ಟು ಇಯರ್ ದಿಸ್. ಐ ಆಮ್ ಸೊ ಅಂತ ಅಟ್ಲೀಸ್ಟ್ ನೋಟಿಸ್ ಮಾಡ್ತಿದ್ದಾರಲ್ಲ ಇದನ್ನೆಲ್ಲ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ nice to see that people notice me like that. ಆ್ಯಂಡ್ ಈಗಂತೂ ಸಿಕ್ಕಾಪಟ್ಟೆ ಮೆನ್ಷನ್ಸ್ ಬರುತ್ತೆ ನನಗೆ ಡಿ ಬಾಸ್ಗಳ ಪೇಜಸ್ಸಿಂದ ಆ್ಯಂಡ್ ಫ್ಯಾನ್ ಪೇಜಸ್ಸಿಂದ. ಮತ್ತು ಡಿ ಬಾಸ್ ಫ್ಯಾನ್ ನನ್ನ ಪಿಕ್ಚರ್ಸ್ ಎಡಿಟ್ ಮಾಡೋದಾಗಲಿ, ಮತ್ತು ಅವರು ಅಕ್ಕ ಕಮೆಂಟ್ಸ್ ಕೊಡೋದಾಗಲಿ, ಅಕ್ಕ ಈ ಪಿಕ್ ಚೆನ್ನಾಗಿದೆ, ಆ ಪಿಕ್ ಚೆನ್ನಾಗಿದೆ, ನೀವು ಡಿ ಬಾಸ್ಗೆ ಇಷ್ಟಪಡೋದು ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಒಬ್ರು ಎಡಿಟ್ ಮಾಡಿರೋ ಫೋಟೋನ ನನ್ನ ಕಮ್ಯುನಿಟಿನಲ್ಲೂ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ನೋಡಿ, ಲೈಕ್ ಮತ್ತು ಕಾಮೆಂಟ್ ಮಾಡಿ. ಆ್ಯಂಡ್ ಎಸ್, ಲೆಟ್ಸ್ ಆಲ್ ಸೆಲೆಬ್ರೇಟ್ ಡಿ ಬಾಸ್ ಸಂಗೊಳ್ಳಿ ರಾಯಣ್ಣ ಆನ್ 22nd October. ಸೊ ಎಲ್ಲರೂ ಹೋಗಿ ಥಿಯೇಟರಲ್ಲಿ ನೋಡಿ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ನಾನು ಟಿಕೆಟ್ ಬುಕ್ ಮಾಡಿದ್ರೆ ಅದನ್ನು ನಾನು ಸ್ಟೋರಿಯಲ್ಲಿ ಹಾಕ್ತೀನಿ. ಸೊ ಥಿಯೇಟರ್ಗೆ ಬನ್ನಿ, ಲೆಟ್ಸ್ ಎವ್ರಿವನ್ ಎಂಜಾಯ್. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಈ ವ್ಲಾಗ್ ಇಷ್ಟೇ. ಸಿ ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಎಸ್, ಟೇಕ್ ಕೇರ್, ಸಿ ಆಲ್. ಆ್ಯಂಡ್ ನಾಳಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿಗಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಆಲ್.